ಹಾಯ್, ಎಲ್ರಿಗೂ ನಮಸ್ಕಾರ. ಶರತ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತ FMCG ಸೆಗ್ಮೆಂಟ್ ಅಲ್ಲಿ ಪರ್ಸನಲ್ ಕೇರ್ ಆ ಸೆಗ್ಮೆಂಟ್ ಅಲ್ಲಿ ಯಾವ ಕಂಪನಿಗಳು ಬಾಟಮ್ ಅಲ್ಲಿ ಇದಾವೆ, ಅವ್ನ ಎಲ್ಲಿ ತಗೋಬೇಕು, ಎಲ್ಲಿ ಮಾರಬೇಕು, ನೆಕ್ಸ್ಟ್ ಡಿಮ್ಯಾಂಡ್ ಝೋನ್ ಎಲ್ಲಿದೆ, ನೆಕ್ಸ್ಟ್ ಸಪೋರ್ಟ್ ಝೋನ್ ಎಲ್ಲಿದೆ, ನೆಕ್ಸ್ಟ್ ಸಪ್ಲೈ ಝೋನ್ ಎಲ್ಲಿದೆ, ಅದನ್ನೆಲ್ಲ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ನಾನು ಈ ಸೆಕ್ಟರ್ ಅಲ್ಲಿ ತಗೊಂತಾ ಇರೋದು ಎರಡು ಸ್ಟಾಕ್ಸ್ ತಗೊಂತಾ ಇದೀನಿ. ಮೊದಲನೇದಾಗಿ ಗೋದ್ರೇಜ್ ಕನ್ಸ್ಯೂಮರ್, ಎರಡನೇದು ಕೋಲ್ಗೇಟ್ ಪಾಲ್ಮೊಲಿವ್. ಸರಿನಾ, ಇವೆರಡು ಕಂಪನಿಗಳನ್ನ ಮಾತ್ರ ತಗೊಂತಾ ಇದೀನಿ ಪರ್ಸನಲ್ ಕೇರ್ ಕಂಪನಿ ಸಲ. ಗೋದ್ರೇಜ್ ಕನ್ಸ್ಯೂಮರ್ 1,10,00,000 ಕೋಟಿ ಇದೆ ಮಾರ್ಕೆಟ್ ಕ್ಯಾಪ್. ಕೋಲ್ಗೇಟ್ ಪಾಲ್ಮೊಲಿವ್ ಹತ್ರ 52,000 ಕೋಟಿ ಇದೆ ಮಾರ್ಕೆಟ್ ಕ್ಯಾಪ್. ಡಾಬರ್ ಇಂಡಿಯಾ ತಗೊಂಡಿಲ್ಲ ಅಂದ್ರೆ ಅದ್ ನನಗೆ ಬೇಡ. ಒಂದು ಇಂಡಸ್ಟ್ರಿಲಿ ಟಾಪ್ 10 ಒಳಗಡೆ ಯಾವ ಬೇಕಾದ್ರೂ ಸ್ಟಾಕ್ಸ್ ತಗೊಳ್ಳಿ. ಟಾಪ್ 10 ಒಳಗಡೆ ನಿಮಗೆ ಫಂಡಮೆಂಟಲ್ ಸ್ಟ್ರಾಂಗ್ ಇದಾವೆ ಅಂತ ಅನ್ಸಿದ್ರೆ ಮಾತ್ರ ತಗೊಳ್ಳಿ. ಒಂದ್ ಸೆಕ್ಟರ್ ಅಲ್ಲಿ 2 ರಿಂದ 3 ಕಂಪನಿಗಳು, ಮ್ಯಾಕ್ಸಿಮಮ್ 3 ಕಂಪನಿ, ಅದ್ರ ಮೇಲೆ ತಗೊಳಕ್ ಹೋಗ್ಬೇಡಿ. ನಿಮ್ಗೆ ಯಾವ್ದು ಚೆನ್ನಾಗಿದೆ ಅನ್ಸುತ್ತೆ ಅವ್ರು ತಗೊಳ್ಳಿ. ಅದನ್ನೇ ತಗೋಬೇಕು, ಇದನ್ನೇ ತಗೋಬೇಕಂತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇದನ್ನ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ, ಸೆಕೆಂಡ್ ಇತ್ತು ಕೋಲ್ಗೇಟ್ ಕಂಪನಿ ನಾನು ತಗೊಂಡಾಗ. ನಾನು ಯಾವಾಗ ನಾನು ಲಿಸ್ಟಿಗೆ ಸ್ಟಾಕ್ಸ್ ಸೇರ್ಕೊಂಡು ಅವಾಗ ಮಾರ್ಕೆಟ್ ಬಿದ್ದಿರೋದ್ರಿಂದ ಅದು ಮೇಲ್ಗಡೆ ಬಂದಿದೆ. ಇದು ವೇರಿಯೇಷನ್ ಆಗ್ತಾ ಇರ್ತೈತೆ, ಮಾರ್ಕೆಟ್ ಕ್ಯಾಪ್ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಟಾಪ್ 10 ಒಳಗಡೆ ಇರ್ತಾವಲ್ಲ, ಅದ್ರಲ್ಲಿ ನಿಮಗೆ ಯಾವ್ದು ಬೇಕೋ ಆ ಕಂಪನಿಗಳನ್ನ 1, 2, ಮ್ಯಾಕ್ಸಿಮಮ್ 3 ಕಂಪನಿಗಳು ತಗೊಳ್ಳಿ. ಫಂಡಮೆಂಟಲ್ ಸ್ಟ್ರಾಂಗ್ ಇರಬೇಕು. ಸರಿನಾ, ಇವನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಾನು ಇದನ್ನೆಲ್ಲ ಜಾಸ್ತಿ ಏನ್ ಚೆಕ್ ಮಾಡಿಲ್ಲ. ಚೆಕ್ ಮಾಡಿದನ್ನೆಲ್ಲ APS ಎಷ್ಟಿದೆ, APS ಗ್ರೋತ್ ಲಾಸ್ಟ್ 10 ಇಯರ್ಸ್ 10% ಇದೆ. ಲಾಸ್ಟ್ 3 ಇಯರ್ಸ್ 10% ಇದೆ. ಲಾಸ್ಟ್ 5 ಇಯರ್ಸ್ 12% ಇದೆ. ಡೆಪ್ಟ್ ಟು ಇಕ್ವಿಟಿ 0.04 ಇದೆ. ಒಳ್ಳೆ ಕಂಪನಿ, ಚೆನ್ನಾಗಿದೆ. ROC 81% ಇದೆ. ಇದನ್ನೆಲ್ಲ ಜಾಸ್ತಿ ಓದ್ಕೊಳ್ಳಿ. ನಾನೇನ್ ಜಾಸ್ತಿ ತೋರಿಸ್ತಾ ಇಲ್ಲ, ಯಾಕೆಂತ ಹೇಳಿದ್ರೆ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪನಿ ಅಲ್ವಾ. ನಾನು ಹಂಗಾಗಿ ಜಾಸ್ತಿ ಏನ್ ನೋಡ್ತಾ ಇಲ್ಲ. ನಾನು ಟ್ರೇಡಿಂಗ್ ಮಾಡ್ತಾ ಇರೋದ್ರಿಂದ ಸ್ಕ್ರೀನರ್ ಅಲ್ಲಿ ಬರ್ತೀನಿ, ಟ್ರೇಡಿಂಗ್ ಅಲ್ಲಿ ಬರ್ತೀನಿ. ಗೋದ್ರೇಜ್ ಕನ್ಸ್ಯೂಮರ್ ಒಳ್ಳೆ ಕಂಪನಿ, ಒಳ್ಳೆ ಬಾಟಮ್ ಅಲ್ಲಿ ಇದೆ. ಆಲ್ಮೋಸ್ಟ್ ಆಲ್ ಟೈಮ್ ಐಯಿಂದ 35% ಬಿದ್ದಿದೆ. ಒಳ್ಳೆ ಚೆನ್ನಾಗಿದೆ ಕಂಪನಿ, ಫಂಡಮೆಂಟಲ್ ಸ್ಟ್ರಾಂಗ್ ಇದೆ. ಒಳ್ಳೆ ಡಿಮ್ಯಾಂಡ್ ಝೋನ್ ಅಲ್ಲಿ ಇದೆ. ಈ ಪಾಯಿಂಟ್ ಅಲ್ಲಿ ತಗೊಳ್ಳಿ. ಆಲ್ರೆಡಿ ಎಷ್ಟು ಹೋಗಿದೆ, ಆಲ್ರೆಡಿ 9% ಹೋಗಿದೆ ಬಾಟಮ್ ಅಲ್ಲಿ ಬಿದ್ದು. ಈಗ ಏನ್ ಮಾಡ್ಬೇಕಂದ್ರೆ ನೀವು ಈ ಪಾಯಿಂಟ್ ಅಲ್ಲಿ ತಗೊಳ್ಳಿ, ಒಂದ್ ಸ್ವಲ್ಪ ಕ್ವಾಂಟಿಟಿ ಆಡ್ ಮಾಡ್ಕೊಳ್ಳಿ. ಮತ್ತೆ ಬಿಟ್ಟ ಬಾಟಮಿಗೆ ಬಿದ್ದೇ ಬೀಳುತ್ತೆ, ಬೀಳಲೇಬೇಕದು. ನನಗೆ ಅನ್ನಿಸ್ತಾ ಇದೆ ನಾಳೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಈ ಪಾಯಿಂಟ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ಈಗೇನಿದೆಯಲ್ಲ, ಇನ್ನೊಂದು 4 ರಿಂದ 5% ಬೀಳೋ ಚಾನ್ಸಸ್ ಇರುತ್ತೆ. ಒಂದೇ ಸಲ ಹಾಕ್ಬೇಡಿ ಅಮೌಂಟ್, ಒಂದ್ ಸ್ವಲ್ಪ ಹಾಕೊಳ್ಳಿ. ಸರಿನಾ, ಒಳ್ಳೆ ಬಾಟಮ್ ಅಲ್ಲೇ ಇದೆ ಗೋದ್ರೇಜ್ ಕನ್ಸ್ಯೂಮರ್. ಇಲ್ಲಿ ತಗೊಳ್ಳಿ, ಮಿನಿಮಮ್ ಒಂದು 3 ರಿಂದ 4 ತಿಂಗಳು ಬಿಡಿ. ಒಂದು 15 ರಿಂದ 20% ಸಿಗ್ತಾ ಎಕ್ಸಿಟ್ ಆಗಿ. ಇಲ್ಲ ನಾನು 1 ವರ್ಷ 2 ವರ್ಷ ಇಟ್ಕೊಂತೀನಿ ಅಂದ್ರೆ ಇಟ್ಕೊಳ್ಳಿ. ಒಳ್ಳೆ ಚೆನ್ನಾಗಿದೆ. ಅದು ಎಲ್ಲಿ ಬಿದ್ದಿದೆ ಅಲ್ಲಿಗೆ ಹೋದ್ರು ಕೂಡ 40% ರಿಟರ್ನ್ ಸಿಗೋ ಚಾನ್ಸಸ್ ಇರುತ್ತೆ. ಸರಿನಾ, ಒಳ್ಳೆ ಚೆನ್ನಾಗಿದೆ ಕಂಪನಿ. ಪರ್ಸನಲ್ ಕೇರ್ ಅಲ್ಲಿ ಲಾರ್ಜ್ ಕ್ಯಾಪ್ ಕಂಪನಿ, ಬಾಟಮ್ ಅಲ್ಲೇ ಇದೆ. ಆಡ್ ಮಾಡ್ಕೊಳ್ಳಿ, ಚೆನ್ನಾಗಿದೆ, ಒಳ್ಳೆ ಕಂಪನಿ. ವೀಕ್ಲಿ ಅಲ್ಲಿ ತೋರಿಸ್ತೀನಿ ನೋಡಿ. ಆದಷ್ಟು ಮಂತ್ಲಿ ಕ್ಯಾಂಡಲ್ ಅಲ್ಲಿ ನೋಡಕ್ ಟ್ರೈ ಮಾಡಿ. ಒಳ್ಳೆ ಸ್ಟ್ರಾಂಗ್ ಇರೋ ಕಂಪನಿಗಳನ್ನ ಮಂತ್ಲಿ ಅಲ್ಲಿ ನೋಡ್ಬಿಟ್ಟು ಬಾಟಮ್ ಅಲ್ಲಿ ಇದ್ದಾಗ ತಗೊಂಡ್ಬಿಡಿ. ನಾನು RSI ನೋಡಲ್ಲ, ಅದು ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಹಾಗಾಗಿ ನಾನೇ ಝೋನ್ಗಳು ಮಾಡ್ಕೊಂಡು ಮಂತ್ಲಿ ಕ್ಯಾಂಡಲ್ ಅಲ್ಲಿ ಒಂದು 15 ರಿಂದ 20% ಬಿತ್ತಾ ಕಂಪನಿಗಳು ಸ್ವಲ್ಪ ಅಮೌಂಟ್ ಹಾಕೋದು. ನೆಕ್ಸ್ಟ್ 5% ಬಿತ್ತಾ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಳ್ಳೋದು. ಅದೇ ರೀತಿ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪನಿಗಳನ್ನ ಬಾಟಮ್ ಅಲ್ಲಿ ತಗೊಂಡು ಟಾಪ್ ಅಲ್ಲಿ ಮಾರೋದು. ಸರಿನಾ, ವರ್ಷಕ್ಕೆ 20-25% ರಿಟರ್ನ್ ಸಿಕ್ಕಿದ್ರೆ ಬೇಜಾನ್ ಆಯ್ತು. 30% ಅಷ್ಟು ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕಂಪನಿ. ಬಾಟಮ್ ಅಲ್ಲೇ ಇದೆ. ಒಂದೇ ಸಲ ಹಾಕ್ಬಿಡಿ. ಇನ್ನೊಂದ್ಸಲ ಕ್ಲೀನ್ ಆಗಿ ಹೇಳ್ತಾ ಇದೀನಿ ನೋಡಿ. ಎಲ್ಲಾ ಅಮೌಂಟ್ ತಗೊಂಡೋಗಿ ಪಾಯಿಂಟ್ ಅಲ್ಲಿ ಹಾಕ್ಬಿಡಿ. ಒಂದ್ ಸ್ವಲ್ಪ ಅಮೌಂಟ್ ಹಾಕಿ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಕೆಳಗೆ ಬಿದ್ರೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಮಿನಿಮಮ್ ಅಂದ್ರೆ ಕೂಡ 3 ರಿಂದ 4 ತಿಂಗಳು ಬಿಡ್ಲೇಬೇಕು ನೀವು ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿ. ಡೈಲಿ ತಕ್ಕಂತ ನೋಡ್ಕೊಂಡ್ ಕೂತ್ಕೋಬೇಡಿ. ಮಿನಿಮಮ್ ಅಂದ್ರೆ 3 ರಿಂದ 4 ತಿಂಗಳು ಬಿಟ್ಬಿಡಿ. ಮ್ಯಾಕ್ಸಿಮಮ್ 1 ವರ್ಷ 1.5 ವರ್ಷ ಬಿಟ್ಬಿಡಿ. ಸರಿನಾ, ನೆಕ್ಸ್ಟ್ ಕಂಪನಿ ಗೋದ್ರೇಜ್ ಕನ್ಸ್ಯೂಮರ್ ಆಯ್ತು. ಕೋಲ್ಗೇಟ್ ಪಾಲ್ಮೊಲಿವ್ ಇದು ಅಷ್ಟೇ, ತುಂಬಾ ಅಂದ್ರೆ ತುಂಬಾನೇ ಬಿದ್ದಿದೆ ಮಾರ್ಕೆಟ್. ನೋಡಿ ಯಾವ ರೀತಿ ಬಿದ್ದಿದೆ ಸ್ಟಾಕ್. ಅದೇ ರೀತಿ ಹೋಗಿತ್ತು ಇಲ್ಲಿ 2023 ಜನವರಿಯಿಂದ 160% ಹೋಗಿತ್ತು. ಈಗ ತುಂಬಾನೇ ಬಿದ್ದಿದೆ. ಒಳ್ಳೆ ಬಾಟಮ್ ಅಲ್ಲೇ ಇದೆ. ಎಷ್ಟು ಪರ್ಸೆಂಟ್ ಬಿದ್ದಿದೆ? ಹತ್ರ 55% ಬಿದ್ದಿದೆ. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕಂಪನಿ. ಈ ಪಾಯಿಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಎಲ್ಲಾ ಅಮೌಂಟ್ ಇನ್ವೆಸ್ಟ್ ಮಾಡಬೇಡಿ. ಅದೇ ಆಗ್ಲೇ ಹೇಳಿದ್ನಲ್ವಾ, ಒಂದು 20% ಆಡ್ ಮಾಡ್ಕೊಳ್ಳಿ. ಇನ್ನು ಬೀಳೋ ಚಾನ್ಸಸ್ ಇದೆ. ಇನ್ನು ಒಂದು 10% ಬೀಳೋ ಚಾನ್ಸಸ್ ಇದೆ. ಮತ್ತೆ ರೀಟೆಸ್ಟ್ ಆಗಿ ಮತ್ತೆ ಹೋಗುತ್ತೆ ಅಂತ ಕಾಣುತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ವೀಕ್ ಇದೆ. ಈ ವೀಕ್ ತುಂಬಾನೇ ಮಾರ್ಕೆಟ್ ಮೂವ್ ಆಗಿದೆ. ನೆಕ್ಸ್ಟ್ ವೀಕ್ ಸ್ವಲ್ಪ ಬೀಳೋ ಚಾನ್ಸಸ್ ಇದೆ. ಹಾಗಾಗಿ ಎಲ್ಲಾ ದುಡ್ಡು ನಾವು ಹೋಗ್ಬಿಡಿ. ಸ್ವಲ್ಪ ಆಡ್ ಮಾಡ್ಕೊಂಡು ಬಾಟಮ್ ಅಲ್ಲಿ ಬಿದ್ದಾಗ ಇನ್ನೊಂದ್ ಸ್ವಲ್ಪ ತಗೊಳ್ಳಿ. ಒಟ್ಟು 3 ರಿಂದ 4 ತಿಂಗಳು ಬಿಡಿ. ಮ್ಯಾಕ್ಸಿಮಮ್ 1 ವರ್ಷ 2 ವರ್ಷ ಅದೇ ವಾಪಸ್ ಅಲ್ಲಿಗೆ ಹೋದ್ರು ಕೂಡ, ಯಾವಾಗ ಇನ್ನೊಂದ್ 2 ವರ್ಷ ಬಿಟ್ಟು ಹೋದ್ರು ಕೂಡ, 2 ರಿಂದ 3 ವರ್ಷ ಬಿಟ್ಟು ಹೋದ್ರು ಕೂಡ ನಿಮ್ಗೆ 100% ರಿಟರ್ನ್ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬಿದ್ದಿದ್ಯೋ ಅಲ್ಲಿಗೆ ಹೋದ್ರು ಕೂಡ ನಿಮ್ಗೆ ವರ್ಷಕ್ಕೆ ಎಷ್ಟಾಯ್ತು? 3 ವರ್ಷಕ್ಕೆ ಅಂದ್ರೆ ಹತ್ರ 25 ರಿಂದ 30% ವರ್ಷಕ್ಕೆ ಸಿಕ್ಕಂಗ್ ಆಗುತ್ತೆ. ಬೇಜಾನ್ ಆಯ್ತು. ಸರಿನಾ, ಜಾಸ್ತಿ ತಲೆನೇ ಕೆಡಿಸ್ಕೋಬೇಡಿ. ಫಂಡಮೆಂಟಲ್ ಸ್ಟ್ರಾಂಗ್ ಕಂಪನಿಗಳನ್ನ ಬಾಟಮ್ ಅಲ್ಲಿ ತಗೊಂಡು ಟಾಪ್ ಅಲ್ಲಿ ಮಾರೋದು. ಕೋಲ್ಗೇಟ್ ಕಂಪನಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಕಂಪನಿ. ಬಿಡಿ, ಬಾಟಮ್ ಅಲ್ಲಿ ತಗೊಳ್ಳಿ, ಟಾಪ್ ಅಲ್ಲಿ ಸೆಲ್ ಮಾಡಿ. ಒಳ್ಳೆ ಚೆನ್ನಾಗಿದೆ, ಬಿಡಿ ಇದನ್ನ. ಇಲ್ಲಿವರೆಗೂ 1 ವರ್ಷ 2 ವರ್ಷ 3 ವರ್ಷ ಬಿಟ್ಟರು ಕೂಡ ನಿಮ್ಗೆ ಲಾಸ್ ಇಲ್ಲ. ಒಳ್ಳೆ ಕಂಪನಿ, ಚೆನ್ನಾಗಿದೆ. ಅಂಡ್ ಇದು ನೆಕ್ಸ್ಟ್ ಇನ್ನೂ ಬೀಳಲ್ವಾ, ಯಾರ ಕೈಲೂ ಕೂಡ ಹೇಳಕ್ಕಾಗಲ್ಲ ಯಾವ್ದು ಬಾಟಮ್ ಯಾವ್ದು ಟಾಪ್ ಅಂತ.
ನಾನು ಹೇಳಕ್ಕಾಗಲ್ಲ, ನೀವು ಹೇಳಕ್ಕಾಗಲ್ಲ. ಎಂತ ದೊಡ್ಡ ಟ್ರೇಡರ್ ಬಂದ್ರು ಕೂಡ, ಇನ್ವೆಸ್ಟರ್ ಬಂದ್ರು ಕೂಡ ಯಾರು ಹೇಳಕ್ಕಾಗಲ್ಲ. ಹಂಗಾಗಿ ನಾವೇನ್ ಮಾಡ್ಬೇಕು, ಚೆನ್ನಾಗಿರೋ ಕಂಪನಿಗಳನ್ನ ಬಾಟಮ್ ಅಲ್ಲಿ ತಗೋಬೇಕು. ಅದೇ ಸ್ವಲ್ಪ ಒಂದು 25-30% ಬಿದ್ದಾಗ ತಗೋಬೇಕು. ಒಳ್ಳೆ ಚೆನ್ನಾಗಿದೆ ಕೋಲ್ಪಾಲು, ಈ ಪಾಯಿಂಟ್ ಅಲ್ಲಿ ತಗೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಂದ್ರೆ ನಿಮಗೆ ಯಾವ ಸ್ಟಾಕ್ಸ್ ಬೇಕು ಆ ಸ್ಟಾಕ್ಸ್ ಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಆ ಸ್ಟಾಕ್ಸ್ ಲಾರ್ಜ್ ಕ್ಯಾಪ್ ಆಗಿರ್ಬೇಕು, ಫಂಡೋ ಸ್ಟಾಕ್ಸ್ ಇರಬೇಕು, ತುಂಬಾ ಕ್ವಾಲಿಟಿ ಆಗಿರ್ಬೇಕು. ಇಂಡಸ್ಟ್ರಿ ಲೀಡರ್ಸ್ ಆಗಿದ್ರೆ ನಾನು ಅದ್ರದ್ದು ಸಪೋರ್ಟ್ ಝೋನು, ಸಪ್ಲೈ ಝೋನು ಎಲ್ಲ ಹಾಕಿ ಇಲ್ಲಿ ಹೋಗ್ಬೋದು, ಎಷ್ಟು ಬೀಳ್ಬೋದು ಅಂತ ಹೇಳ್ತೀನಿ. ಸರಿನಾ? ಓಕೆ ಬಾಯ್.